पृथ्वीरेणुरणुः पयांसि कणिलां फल्गुशृङ्गो लघु स्तेजो निःश्वसनं रन्ध्रं सुसूक्ष्मन्नभः रुद्रा रुद्रपितामह प्रभृत्य कीटसमस्ताः सुराः दृष्टे यत्र स तावको विजयते भूमवातो भूमವ ಭೂತಯವಧಿಷಃ ಯಾವುದರಲ್ಲಿರುವ ದೃಷ್ಟಿಗೆ ಪೃಥ್ವಿಯು ಸಣ್ಣ ಧೂಳಿನ ಕಣವಾಗಿಯೋ ಸಮುದ್ರಗಳು ನೀರಿನ ತೊಟ್ಟುಗಳಾಗಿಯೋ ತೇಜಸ್ಸೆಲ್ಲವೂ ಸಣ್ಣ ಕಿಡಿಯಾಗಿಯೋ ಗಾಳಿಯೆಲ್ಲವೂ ಮೆಲ್ಲುಸಿರಾಗಿಯೂ ಕಾಣುವ ಆಕಾಶವೆಲ್ಲವೂ ಒಂದು ಬಲು ಚಿಕ್ಕ ರಂಧ್ರವು ಆಗಿಬಿಡುವುದೋ ರುದ್ರ ಬ್ರಹ್ಮ ಮೊದಲಾದ ದೇವತೆಗಳೆಲ್ಲರೂ ಅತಿ ಕ್ಷುದ್ರರಾದ ಹುಳ-ಹುಪ್ಪಟೆಗಳಾಗಿ ಕಾಣುವ ಅಂಥ ಎಲ್ಲೆ ಕಟ್ಟಿಲ್ಲದ ನಿನ್ನ ಭೂಮದ ಮಹಿಮೆಯು ಸರ್ವೋತ್ಕೃಷ್ಟವಾಗಿರುವುದು. 20ನೇದು ಬದ್ಧೇನಾಂಜಲಿ ನಾನತೇನ ಶಿರಸ್ಸ ಗಾತ್ರೈಸರೋ ಮೈಹೇ ಕಂಠೇನ ಸರಗದ್ಗದೇನ ನಯನ ನಯನೇ ನೋತೀರ್ಣ ಬಾಷ್ಪಾಂಬುನ ನಿತ್ಯಂ ಸ್ವಚ್ಚರಣಾರ ಬಿಂದಯುಗಲಧ್ಯಾನಮೃತ ಅಮೃತ ಸ್ವಾದೀಯ ಮಾಸ್ಮಕಂ ಸರಸೀರುಹಾಕ್ಷಂ ಸತತಂ ಸಂಪದ್ಯತಾಂ ಜೀವಿತಂ. ಎಲೈ ಕಮಲನೇತ್ರನೇ, ಯಾವಾಗಲೂ ನಿನ್ನ ಚರಣ ಕಮಲ ಯುಗ್ಮವನ್ನೇ ಧ್ಯಾನ ಮಾಡುವ ಅಮೃತವ ಸವಿ ನೋಡುತ್ತಿರುವ ನಮ್ಮಗಳ ಜೀವನದ ಯಾವಾಗಲೂ ಕೈಗಳು ಮುಗಿದುಕೊಂಡಿರಲಿ, ತಲೆಯು ಬಾಗಿರಲಿ, ಶರೀರವು ಹೊಂಪುಳಿಯಿಂದ ಕೂಡಿರಲಿ, ಕಂಠವು ಗದ್ಗದ ಸ್ವರಯುಕ್ತವಾಗಿರಲಿ, ನೇತ್ರವು ಆನಂದ ಬಾಷ್ಪಗಳ ಬಿಡುತ್ತಿರಲಿ. ಇದು ನಮ್ಮದಾಗಬೇಕು ಅಂತ ಕವಿಯ ರಾಜ ಕುಲಶೇಖರರ ಆಶಯ. ಇದನ್ನು ನಮಗೆಲ್ಲರೂ ದೇವರು ಪಾಲಿಸಲಿ ಅಂತ ಕೇಳ್ಕೊಳ್ಳೋಣ ವೀಕ್ಷಕರೇ. ಮುಂದೆಂದು ಮಹಾಭಾರತ ಯುದ್ಧದ ಮಹಾಭಾರತ ವಿರಾಟ ಪರ್ವದ ಮುಂದಿನ ಭಾಗ ನೋಡೋಣ. ಎಲ್ಲಿವರೆಗೆ ಬಂದಿದ್ವಿ, ಆಕೆ ಸಮಾಧಾನ ಆಗದೆ ಹೋಗಿದ್ದು ಒಂದೇನಾಯಿತು ಅಂತ ನೋಡೋಣ. ಮೂರನೇ ವಾಲ್ಯಮು. ದ್ರೌಪದಿಗೆ ಸಮಾಧಾನವಾಗಲಿಲ್ಲ. ಭೀಮ ಹಾಗೆ ಹೇಳಿದ್ದು ಅವಳಿಗೆ ಇಷ್ಟ ಆಗಲಿಲ್ಲ. ನೀನು ಇಷ್ಟೊಂದು ಹೃದಯಹೀನನೆಂದು ನನಗೆ ತಿಳಿದಿರಲಿಲ್ಲ. ಇಷ್ಟೊಂದು ನೀನು ಹೃದಯ ಇಲ್ಲದೆ ಇದ್ದವನು ಅಂತ ನನಗೆ ಗೊತ್ತಿಲ್ಲ. ಈಗ ನನಗೆ ಯಾರೂ ಗತಿಯಿಲ್ಲ, ಸಾಯುವುದೊಂದೇ ಉಳಿದಿರುವುದು, ನನಗಿನ್ಯಾರೂ ಗತಿಯಿಲ್ಲ, ಸಾಯುವುದೊಂದೇ ಮಾರ್ಗ ಅಂಥೇಳಿ ಹೊರಡ್ತಾಳಲ್ಲಿಂದ. ನೀನು ಈಗ ಕೀಚಕನ ಕೊಲ್ಲದಿದ್ದರೆ ನಾನು ವಿಷ ತೆಗೆದುಕೊಂಡು ಸಾಯುವುದೇ ಖಂಡಿತ ಎಂದಳು. ನೀನು ಅವನನ್ನು ಕೊಲ್ಲದೇ ಇದ್ದರೆ ನಾನು ವಿಷ ತಗೊಂಡು ಸಾಯ್ತೀನಿ ಅಂತ ಹೇಳ್ತಾಳೆ. ಅವಳ ಸಂಕಟ ಅವನನ್ನು ತಾಕಿತು. ಅವಳ ದುಃಖ ಅವನ ಹೃದಯಕ್ಕೆ ತಾಕತ್ತೆ. ಅವಳ ಅಪೇಕ್ಷೆಯ ಸಲ್ಲಿಸುವುದೆಂದು ನಿರ್ಧರಿಸಿದನು. ಅವಳ ಅಪೇಕ್ಷೆ ಏನಿದೆಯೋ ಅದನ್ನು ನಾನು ಸಲ್ಲಿಸ್ತೀನಿ ಅನ್ನೋ ನಿರ್ಧಾರ ಮಾಡ್ತಾನೆ. ಅವಳ ತನ್ನ ಬಾಹುಗಳಲ್ಲಿ
ಪ್ರೀತಿಯಿಂದ ಅವಳ ಕಣ್ಣೀರು ಒರೆಸಿದನು. ಅವಳ ಕಣ್ಣೀರನ್ನು ಒರೆಸ್ತಾನೆ. ಅಳಬೇಡ ದ್ರೌಪದಿ, ಅಳಬೇಡ. ನನ್ನ ರಾಣಿ, ನೀನು ಅಳುವುದನ್ನು ನಾನು ನೋಡಲಾರೆ. ಕೀಚಕನ ನಾನು ನಾಳೆ ಕೊಲ್ಲುವೆ. ನೀನು ಅಳೋದನ್ನು ನಾನು ನೋಡೋಕ್ಕಾಗಲ್ಲ. ನಿನ್ನ ಇಷ್ಟದಂತೆ ನಾನು ಕೀಚಕನ ಕೊಲ್ತೀನಿ. ನೀನು ಅವನನ್ನು ನಾಳೆ ಬರಹೇಳು. ನೀನು ನಾಳೆ ಅವನನ್ನು ಸಂಧಿಸಿ ರಾತ್ರಿ ನಾಟ್ಯಗೃಹಕ್ಕೆ ಬರುವಂತೆಯೂ ಅಲ್ಲಿ ಅವನ ಅಭಿಲಾಷೆ ಪೂರ್ಣವಾಗಲಿರುವುದೆಂದು ತಿಳಿಸು. ಆ ನಾಟ್ಯ ಶಾಲೆಗೆ ಬರಹೇಳು, ಅಲ್ಲಿ ನಿನ್ನ ಆಸೆ ಪೂರ್ತಿ ಆಗುತ್ತೆ ಅಂತ ಅವನಿಗೆ ತಿಳಿಸು. ನಾನು ಅಲ್ಲಿದ್ದು ಅವನು ಬಂದೊಡನೆ ಕೊಲ್ಲುವೆನು. ನಾನು ಅಲ್ಲಿರ್ತೀನಿ. ಅವನು ಬಂದ ತಕ್ಷಣ ಅವನನ್ನು ನಾನು ಕೊಲ್ತೀನಿ. ಈಗ ತೃಪ್ತಿ ಆಯಿತೆ. ಎಲ್ಲಿ ನಗು ನೋಡೋಣ ಎಂದನು. ಅಂದು ಮೊಟ್ಟ ಮೊದಲ ಬಾರಿಗೆ ದ್ರೌಪದಿಯ ಮುಖದ ಮೇಲೆ ನಗೆ ಮೂಡಿತು. ದ್ರೌಪದಿಯು, ಭೀಮಸೇನ, ನೀನು ಹೇಳಿದಂತೆಯೇ ಮಾಡುವವನು. ನನಗೀಗ ಮನಸ್ಸಿಗೆ ಸಮಾಧಾನವಾಯಿತು. ನನಗೆ ಧೈರ್ಯಶಾಲಿಯೂ ಪ್ರೇಮಮಯನೂ ಆದ ಪತಿ ನೀನೊಬ್ಬನೇ. ನೀನೇ ಧೈರ್ಯಶಾಲಿ. ನಿನ್ನಿಂದಲೇ ನಾನು ಪ್ರೇಮ ಪತಿ ಅಂತ ನಾನು ಭಾವಿಸ್ತೀನಿ. ನಿನ್ನ ನನಗೆ ಕೊಟ್ಟುದಕ್ಕೆ ನಾನು ದೇವರಿಗೆ ಕೃತಜ್ಞನು ಎಂದವಳೆ ಅಲ್ಲಿಂದ ಹೊರಟು ತನ್ನ ಅಂತಃಪುರದಲ್ಲಿನ ಕೊಠಡಿಗೆ ಹಿಂದಿರುಗಿದಳು. ತನ್ನ ಅಂತಃಪುರಕ್ಕೆ ಅವಳು ಹೊರಡ್ತಾಳೆ, ಸೇರ್ತಾಳೆ. ಬೆಳಿಗ್ಗೆ ಕೀಚಕನು ದ್ರೌಪದಿ ಇದ್ದಲ್ಲಿಗೆ ಬರ್ತಾನೆ. ಕೀಚಕ, ನಿನ್ನೆ ರಾಜಸಭೆಯಲ್ಲಾದುದು ನೋಡಿದೆಯಾ? ರಾಜಸಭೆಯಲ್ಲಿ ಏನಾಯಿತು ಅಂತ ನೋಡ್ದ? ರಾಜನು ನನಗೆ ಹೆದರುವನು. ರಾಜನೇ ನನಗೆ ಹೆದರುತ್ತಾನೆ. ಇಲ್ಲಿ ನಿನ್ನ ಗೋಳನ್ನು ಕೇಳುವವರು ಯಾರೂ ಇಲ್ಲ. ಬೇಗನೆ ಮನಸ್ಸು ಮಾಡಿ ನನ್ನ ಒಲಿಯುವುದೊಂದೇ ನಿನಗೆ ಉಳಿದಿರುವ ದಾರಿ. ನನ್ನನ್ನು ನೀನು ಒಲಿಸ್ಕೊಳ್ದೇ ಇದ್ದರೆ ಇದೊಂದೇ ದಾರಿ ಇರೋದು ಅಂತ ಕೀಚಕ ಅವಳನ್ನು ಮತ್ತೆ ಕೇಳ್ತಾನೆ. ದ್ರೌಪದಿ ಸಿಹಿಯಾಗಿ ನಕ್ಕಳು. ಅವನಿಗೆ ಪ್ರೀತಿ ಹಾಗೆ ನಗ್ತಾಳೆ. ಕೀಚಕನಿಗೆ ತನ್ನ ಕಣ್ಣನ್ನು ತಾನೇ ನಂಬಲಾಗಲಿಲ್ಲ, ತನ್ನನ್ನೇ ತಾನು ನಂಬಲಾಗಲಿಲ್ಲ. ಇಲ್ಲಿಯವರೆಗೆ ನಿನ್ನ ದೂರವಿಟ್ಟುದಕ್ಕೆ ನನ್ನ ಗಂಡಂದಿರ ಹೆದರಿಕೆಯೇ ಕಾರಣ. ನಿನ್ನನ್ನು ನಾನು ದೂರ ಇಡೋದಕ್ಕೆ ನನ್ನ ಗಂಡಂದರೆ ಕಾರಣ. ಅದಕ್ಕಾಗಿ ನಿನ್ನ ನಾನು ದೂರ ಇಟ್ಟಿದ್ದೆ. ಇದು ಗೊತ್ತಾದರೆ ಅವರು ನನ್ನನ್ನು ಒಟ್ಟಿಗೆ ಕೊಲ್ಲುವರು. ನಿನ್ನನ್ನೂ ಕೊಲ್ತಾರೆ, ನನ್ನನ್ನೂ ಕೊಲ್ತಾರೆ, ಒಟ್ಟಿಗೆ ಕೊಲ್ತಾರೆ. ಅವರ ಸಂಶಯವ ನಾನು ನಿವಾರಿಸಿದೆ ಎನಿಸುತ್ತದೆ. ನಾನು ನಿವಾರಣೆ ಮಾಡಿದ್ದೀನಿ ಅಂತ ಅನ್ಕೋತೀನಿ. ಈಗ ನಾನು ಕ್ಷೇಮವಾಗಿ ನಿನ್ನ ಬಳಿಗೆ ಬರಬಹುದು. ನಾನೀಗ ನಿನ್ನ ಬಳಿಗೆ ನಾನು ಬರಬಹುದು. ನೀನು ಯಾರಿಗೂ ತಿಳಿಸುವುದಿಲ್ಲವಾದರೆ ನಾವಿಬ್ಬರೂ ಸೇರಲು ಯಾರೂ ಅರಿಯದ ಒಂದು ಸ್ಥಳವ ಸೂಚಿಸುತ್ತೇನೆ. ನಾವಿಬ್ಬರು ಒಂದು ಕಡೆ ಸೇರಬೇಕು ಅಂತ ಅಂದರೆ ಏನು ಮಾಡಬೇಕು? ಯಾರೂ ಅರಿಯದ ಒಂದು ಸ್ಥಳವ ನಾನು ಸೂಚಿಸ್ತೀನಿ. ಅದು ನೀನು ಬಾ. ರಾಜನು ಹೊಸದಾಗಿ ಕಟ್ಟಿಸಿದ ನೃತ್ಯಗಾರವಿದೆಯಲ್ಲ, ಅದೇ ನಾಟ್ಯಗೃಹ ಇದೆಯಲ್ಲ, ಅಲ್ಲಿ ಬಾ. ಅಲ್ಲಿ ಹಗಲು ಹುಡುಗಿಯರು ಇರುತ್ತಾರೆ. ಹಗಲೆಲ್ಲ ನಾಟ್ಯ ಕಲಿತಿರ್ತಾರೆ. ರಾತ್ರಿಯಲ್ಲಿ ಯಾರೂ ಬರೋಲ್ಲ. ರಾತ್ರಿ ಹೊತ್ತು ಅಲ್ಲಿಗೆ ಯಾರೂ ಬರುವುದಿಲ್ಲ. ಅಲ್ಲಿ ವಿಶ್ರಮಿಸಿಕೊಳ್ಳಲು ಒಂದು ಹಾಸಿಗೆಯೂ ಇದೆ. ಅಲ್ಲಿ ವಿಶ್ರಾಂತಿ ಪಡೆಯಲಿಕ್ಕೆ ಒಂದು ಹಾಸಿಗೆ ಕೂಡ ಇದೆ. ಇವತ್ತು ನೀನು ಅಲ್ಲಿಗೆ ಬರುವುದಾದರೆ ನಾನು ಕಾಯುತ್ತಿರುತ್ತೇನೆ
ನೀನಲ್ಲಿ ಬರೋದಾದರೆ ನಾನು ಕಾಯ್ತೀನಿ ಅಂತ ಹೇಳ್ತಾಳೆ. ಆದರೆ ನೆನಪಿಡು, ಇದು ಯಾರಿಗೂ ತಿಳಿಯಬಾರದು. ಅದರ ಜ್ಞಾಪಕ ಇಟ್ಕೋ, ನಾವಿಬ್ಬರು ಸೇರೋದು ಯಾರಿಗೂ ಗೊತ್ತಾಗಬಾರ್ದು. ಅಲ್ಲಿ ಈ ರಾತ್ರಿ ನಿನಗೆ ನಾನು ಸಲ್ಲಿಸಬೇಕಾದ ಸಲ್ಲಿಸುವೆ, ನಾನು ನಿನಗೇನು ಸಲ್ಲಿಸಬೇಕೋ ಅದನ್ನು ಸಲ್ಲಿಸ್ತೀನಿ ಅಂತ ಹೇಳ್ತಾಳೆ. ಪ್ರೇಮದಿಂದ ಹುಚ್ಚನಾಗಿದ್ದ ಕೀಚಕನು ಅವಳು ಹೇಳಿದುದಕ್ಕೆಲ್ಲ ಒಪ್ಪಿದನು. ಅವಳು ಏನೇನು ಹೇಳ್ತಾಳೆ ಅದಕ್ಕೆಲ್ಲ ಒಪ್ಕೋತಾಳೆ. ಖಂಡಿತ ನಾನು ಒಬ್ಬನೇ ಬರುವೆ, ನಾನೊಬ್ಬನೇ ಬರ್ತೀನಿ, ಯಾರನ್ನೂ ಕರ್ಕೊಂಬರಲ್ಲ. ಯಾವ ಪ್ರೇಮಿಯೂ ತನ್ನ ನಲ್ಲೆಯೊಡನೆ ಏರ್ಪಡಿಸಿಕೊಂಡ ಭೇಟಿಯ ಇನ್ನೊಬ್ಬರಿಗೆ ತಿಳಿಸುವುದಿಲ್ಲ. ಒಬ್ಬರನ್ನ ಭೇಟಿ ಮಾಡಬೇಕು ಅಂದಾಗ ಇನ್ನೊಬ್ಬರಿಗೆ ಯಾರೂ ಹೇಳಲ್ಲ. ಅದಕ್ಕೆ ನಾನು ಯಾರು ಹೇಳಲ್ಲ, ನಾನೊಬ್ಬನೇ ಬರ್ತೀನಿ ಅಂತ. ನಿನ್ನ ಕೃಪೆಗಾಗಿ ನಾನು ಧನ್ಯ. ನಿನ್ನ ಇಷ್ಟೊಂದು ನನಗೆ ಒಪ್ಪಿಗೆ ಕೊಟ್ಟಿದ್ದಲ್ಲ, ಇದಕ್ಕೆ ನಾನು ಧನ್ಯ ಅಂತ ಹೇಳ್ತಾರೆ. ನೀನು ಹೇಳಿದ ಹೊತ್ತಿಗೆ ನೃತ್ಯಗಾರಕ್ಕೆ ಬರುವೆ, ಹೇಳೋ ಟೈಮ್ಗೆ ನಾನು ಬರ್ತೀನಿ ಎಂದು ಸಂಭ್ರಮದಿಂದ ಹೊರಟು ಹೋದನು. ದ್ರೌಪದಿಯು ಹೇಗೋ ಮಾಡಿ ಭೀಮನನ್ನು ಭೇಟಿ ಮಾಡಿ ನಾವೆಂದುಕೊಂಡ ಆ ರಾತ್ರಿ ಇಂದಿನ ರಾತ್ರಿಯೇ ಎಂದು ತಿಳಿಸಿದಳು. ತಾವು ಅಂದ್ಕೊಂಡ ರಾತ್ರಿ ಇವತ್ತೇ ಬಂದಿದೆ, ಇವತ್ತು ನೀನಲ್ಲಿಗೆ ಹೋಗೋಣ ಅಂತ ಹೇಳ್ತಾಳೆ. ಅನಂತರ ರಾತ್ರಿಯಾಗುವುದನ್ನೇ ಕಾದು ಕುಳಿತಳು. ಅರ್ಧ ರಾತ್ರಿ ಆಗೋದನ್ನೇ ಕಾಯ್ತಾ ಇರ್ತಾಳೆ. 3 ವ್ಯಕ್ತಿಗಳಿಗೆ ಅಂದಿನ ದಿನ ನಿಮಿಷಗಳು ವರ್ಷಗಳಂತೆ ಭಾಸವಾದವು. ನಿಮಿಷಗಳು ವರ್ಷದಂತೆ ಅಯ್ಯೋ ಬೇಗ ಬರಲಿಲ್ವಲ್ಲ ಕಾಲ ಅಂತ ಕಾಯ್ತಾ ಇರ್ತಾರೆ. ಆಗ ಅವರು ಮುಂದೆ ಕಾಯ್ತಾ ಇದ್ದಾಗ ಮಧ್ಯರಾತ್ರಿ ಸಮೀಪಿಸುತ್ತಿತ್ತು. ರಾತ್ರಿ ಸಮೀಪಿಸುತ್ತೆ. ಹೆಂಗಸಿನಂತೆ ಮೃದು ವಸ್ತ್ರವೊಂದನ್ನು ಹೊದ್ದುಕೊಂಡು ಭೀಮನು ಯಾರಿಗೂ ಕಾಣದಂತೆ ಪಾಕಶಾಲೆಯಿಂದ ಹೊರಟ. ಒಂದು ಮೃದುವಾದ ವಸ್ತ್ರವನ್ನು ಹೊತ್ಕೊಂಡು ಪಾಕಶಾಲೆಯಿಂದ ಯಾರಿಗೂ ಗೊತ್ತಾಗದೆ ಹೊರಡ್ತಾನೆ. ದ್ರೌಪದಿ ಅವನಿಗಾಗಿ ಕಾಯುತ್ತಿದ್ದರು. ಭೀಮನಿಗಾಗಿ ದ್ರೌಪದಿ ಕಾಯ್ತಾ ಇರ್ತಾಳೆ. ಅವರಿಬ್ಬರು ನೃತ್ಯ ಶಾಲೆಯ ಬಳಿಗೆ ಬಂದರು. ನೃತ್ಯ ಶಾಲೆಯ ಬಳಿಗೆ ದ್ರೌಪದಿ ಭೀಮ ಇಬ್ಬರು ಬರ್ತಾರೆ. ಕತ್ತಲೆಯಲ್ಲೇ ಮಂಚವ ಹುಡುಕಿದರು. ಕತ್ತಲೆಯಲ್ಲೇ ಹುಡುಕ್ತಾರೆ. ಭೀಮನು ಅಲ್ಲಿ ಮಲಗಿದನು. ದ್ರೌಪದಿ ಕಂಬವೊಂದರ ಹಿಂದೆ ಕಾದು ನಿಂತಾಳೆ. ಕಂಬವೊಂದರ ಹಿಂದೆ ಬಚ್ಚಿಟ್ಕೊಂಡು ನಿಂತ್ಕೋತಾಳೆ. ರಾತ್ರಿಯಾಗುವುದನ್ನೇ ಕಾಯುತ್ತಿದ್ದ ಕೀಚಕನು ಮನ್ಮಥನಂತೆ ಸಾಲಂಕೃತಗೊಂಡು ಸಂಭ್ರಮದಿಂದ ನೃತ್ಯ ಶಾಲೆಗೆ ಬಂದನು. ಮನ್ಮಥನಂತೆ ಅಲಂಕಾರ ಮಾಡಿಕೊಂಡ ಕೀಚಕನು ಎಲ್ಲಿ ಬರ್ತಾನೆ? ಸಂಭ್ರಮದಿಂದ ನೃತ್ಯ ಶಾಲೆಗೆ ಬರ್ತಾನೆ. ಕಿಟಕಿಗಳಿಂದ ಬರುತ್ತಿದ್ದ ನಕ್ಷತ್ರಗಳ ಅಲ್ಪ ಸ್ವಲ್ಪ ಬೆಳಕಿನಲ್ಲಿಯೇ ಮಂಚದ ಬಳಿಗೆ ಬಂದ. ಅಲ್ಪ ಸ್ವಲ್ಪ ಬೆಳಕಿರುತ್ತೆ, ಆ ಬೆಳಕಲ್ಲೇ ಬಂದ ನಂತರ ಬರ್ತಾನೆ. ಅಲ್ಲಿ ಮಲಗಿದ್ದ ಆಕೃತಿ ಕಾಣಿಸಿತು. ರಮಣಿ, ನೀನು ಕೊನೆಗೂ ನನ್ನವಳಾಗಲು ಒಪ್ಪಿದೆ. ರಮಣಿ, ನೀನು ನನ್ನವಳಾಗ ಕೊನೆಗೂ ಒಪ್ಪಿದೆ ಇಲ್ಲ. ಅದನ್ನೆಲ್ಲ ಕಾಯುತ್ತಾ ಕಾಲ ಕಳೆಯುವುದು ನನಗೆಷ್ಟು ಕಷ್ಟವಾಯಿತೆನ್ನು ಎನ್ನುತ್ತಿ. ನನಗೆಷ್ಟು ಕಷ್ಟ ಆಯಿತು ಗೊತ್ತಾ ಹಗಲೆಲ್ಲ ಕಾಲ ಕಳೆಯೋದು. ನೋಡು, ನನ್ನನ್ನು ಎಲ್ಲರೂ ಇಂದು ನೀನು ತುಂಬ ಸುಂದರವಾಗಿ ಕಾಣುತ್ತಿ ಎಂದರು. ಎಲ್ಲರೂ ನನ್ನನ್ನು ನೀನು ಸುಂದರವಾಗಿ ನನ್ನನ್ನು ಕಾಣ್ತಾ ಇದ್ದೀಯ ಅಂತ ಹೇಳಿದರು. ನನ್ನ ಸಂತೋಷವೇ ಅದಕ್ಕೆ ಕಾರಣ ಎಂದು ಅವಳಿಗೆ ಏನು ಗೊತ್ತು? ಅವ್ರಿಗೇನು ಗೊತ್ತು ನನ್ನ ಸಂತೋಷ ಏನು ಅಂತ? ನಿನಗಾಗಿ ಕಾಯುತ್ತಿರುವ ನನ್ನ ಆಲಂಗಿಸು. ನಿನಗಾಗಿ ನಾನು ಕಾಯ್ತಾ ಇರೋದು, ಅದಕ್ಕೆ ನನ್ನನ್ನು ನೀನು ಆಲಂಗಿಸು ಎಂದು ಮಂಚದಲ್ಲಿ ಚಾಚಿದ್ದ ಕೈಯನ್ನು ಹಿಡಿದ. ಮಂಚದಲ್ಲಿ ಮಲಗಿದ್ದ ಆಕೃತಿಯ ಕೈ ಹಿಡಿದನು. ಆ ಕೈ ಅವನನ್ನು ಬಲವಾಗಿ ಹಿಡಿದು, ಅದೇ ಕೈ ಅವನನ್ನು ಬಲವಾಗಿ ಹಿಡಿತು. ಆಸೆಯಿಂದ ಮೈ ಮರೆತಿದ್ದರೂ ಸಹ ಕೀಚಕನಿಗೆ
ಆ ಕೈ ಸ್ತ್ರೀಯದಲ್ಲ ಪುರುಷನದು ಎಂಬುದು ಮಿಂಚಿನಂತೆ ಹೊಳೆಯಿತು. ಆ ಕೈ ಹಿಡಿದಿದ್ದು ಮೈ ಮರೆತಿದ್ದರೂ ಸಹ ಕೀಚಕನಿಗೆ ಆ ಕೈ ಸ್ತ್ರೀಯದಲ್ಲ ಪುರುಷನದು ಎಂಬುದು ಮಿಂಚಿನಂತೆ ಅವನಿಗೆ ಹೊಳೆಯಿತು. ಮಲಗಿದ್ದ ರೂಪವು ಮೇಲೆದ್ದಿತು. ಮಲಗಿದ್ದ ರೂಪ ಮೇಲೆದ್ದಿತು. ಏನಾಯಿತೆಂದು ಅರಿವಾಗುವುದರೊಳಗೆ ನೀನು ಎಂದಿಗಿಂತ ಇಂದು ಹೆಚ್ಚು ರೂಪವಂತನಲ್ಲದೆ, ಯಾವತ್ತಿಗಿಂತ ಇವತ್ತು ನೀನು ತುಂಬ ಸುಂದರ ಅಲ್ಲವೇ ಅಲ್ಲವೇ ಮತ್ತೆ ಕಾಮಿನಿಯರ ಕೂಡ ಹೊರಟವರಲ್ಲವೇ, ಕಾಮಿನಿಯರನ್ನು ಕೂಡೋದಕ್ಕೆ ಹೊರಟವನಲ್ವಾ, ಅವಳೇ ನಿನ್ನ ಮೃತ್ಯು. ಅವಳು ಬಂದು ತನ್ನ ವೀಟನ ತನಗೆ ಸಮಾಗಮ ಮಾಡಿಸೆಂದು ಕೇಳಿದಳು. ತನ್ನ ವೀಟನ ಸಮಾಗಮ ಮಾಡಿಸು ಅಂತ ಕೇಳಿದಳು. ಅದಕ್ಕೆ ಬಂದಿರುವುದು ಸೈರಂಧ್ರಿಯ ಗಂಡಂದಿರ ಬಗ್ಗೆ ಹೇಳಿದ್ಲಲ್ವ, ಅವಳ ಗಂಡಂದ್ರ ಬಗ್ಗೆ ಏನು ತೊಂದರೆ ಇದೆ ಅಂತ ನಿನಗೆ ಎಷ್ಟೋ ಸರಿ ಅವಳು ಹೇಳಿದ್ದು. ಅವರಲ್ಲಿ ಒಬ್ಬ ನಾನು ಗಂಧರ್ವ, ಬಾ ನನ್ನೊಡನೆ ಹೋರಾಡಿ ನಿನ್ನ ಕಾಮಿನಿಯ ಸೇರು ಎಂದು ಭೀಮನು ಸೆಟೆದು ನಿಂತನು. ನನ್ನ ಜೊತೆ ಹೋರಾಡಿ ನಿನ್ನ ಕಾಮಿನಿಯನ್ನು ಸೇರು ಅಂತ ಭೀಮ ಸೆಟೆದು ನಿಂತನು. ಕೀಚಕನ ಗಂಧ ಪೂಸಿದ ಕೇಶವ ಹಿಡಿದು ಅವನನ್ನು ಕೆಳಗೆ ಕೆಡವಿದನು. ಗಂಧ ಹಚ್ಕೊಂಡಿದ್ದಂಥ ಕೂದಲೆಲ್ಲ ಕೆಳಗೆ ಎಳೆದು ಅವನ್ನ ಬೀಳಿಸ್ತಾನೆ. ಮಲ್ಲ ಯುದ್ಧ ಆರಂಭವಾಯಿತು. ಎಲ್ಲರೂ ಪ್ರಾಣಕ್ಕಾಗಿ ಇಬ್ಬರು ಪ್ರಾಣಕ್ಕಾಗಿ ಹೋರಾಡಿದರು. ಹುಲಿಗಳಂತೆ ಘರ್ಜಿಸಿದರು. ಭೀಮ ಹೆಚ್ಚು ಬಲಶಾಲಿಯಾಗಿದ್ದುದಲ್ಲದೆ ಕೋಪದಿಂದ ಉದ್ರಿಕ್ತನಾಗಿದ್ದ. ಕೋಪನೂ ಇತ್ತು, ಬಲನೂ ಇತ್ತು. ನಿದ್ದೆಯಿಲ್ಲದೆ ಅನೇಕ ದಿನಗಳು ಕಳೆದಿದ್ದ ಕೀಚಕ ಈ ಆಕ್ರಮಣಕ್ಕೆ ಸಿದ್ಧರಾಗಿರಲಿಲ್ಲ. ಈ ಆಕ್ರಮಣಕ್ಕೆ ನಾವು ತಯಾರಾಗೇನೋ ಬಂದಿರಲಿಲ್ಲ. ಸೈರಂಧ್ರಿಯ ಹುಚ್ಚ ಹಿಡಿಸಿಕೊಂಡ ಅವನ ಮನಸ್ಸು ಸರಿಯಾಗಿರಲಿಲ್ಲ. ಮನಸ್ಸು ಕೂಡ ಸ್ಥಿರ ಇರಲಿಲ್ಲ ಅವನಿಗೆ. ಬಡ ಕೀಚಕ ಭೀಮನ ಬಾಹುಗಳಲ್ಲಿ ಬಂದಿಯಾಗ್ತಾನೆ. ಭೀಮನು ಕೀಚಕನನ್ನು ನೆಲಕ್ಕೆ ಕೆಡವಿ ಅವನೆದೆಯ ಮೇಲೆ ಮೊಣಕಾಲೂರಿ ಕುಳಿತು ಅವನನ್ನು ಕತ್ತು ಹಿಸುಕಿ ಕೊಂದ. ಮೊಣಕಾಲೂರಿ ಅವನ ಎದೆ ಮೇಲೆ ಕೂತು ಕತ್ತನ್ನು ಹಿಸುಕಿ ಅವನ್ನ ಕೊಂತಾನೆ. ಅಷ್ಟಾದರೂ ಭೀಮನ ಕೋಪ ಇಳಿಯಲಿಲ್ಲ. ಕೀಚಕನ ಕೈ ಕಾಲುಗಳ ತಲೆ ಮುಂಡದೊಳಕ್ಕೆ ಒತ್ತಿ ಅವನ ಶರೀರವ ಒಂದು ಮಾಂಸದ ಮುದ್ದೆಯಾಗಿ ಮಾಡಿದ. ದೀಪವೊಂದನ್ನು ತಂದು ಅದರ ದ್ರೌಪದಿಗೆ ತೋರಿಸಿದ. ಅವನ ಹೇಗೆ ಸಾಯಿಸಿದ್ದೀನಿ ನೋಡು ಅಂತ ದೀಪ ತಂದು ತೋರಿಸ್ತಾನೆ. ನೋಡು ನನ್ನ ರಾಣಿಯ, ಇವನ ಕೊಂದಿರುವೆ, ಸಮಾಧಾನವಾಯಿತೆ ಎಂದ. ಭೀಮನು ಬೆತ್ತಗೆ ಅಲ್ಲಿಂದ ಹೊರಟು ಯಾರಿಗೂ ತಿಳಿಯದಂತೆ ಪಾಕಶಾಲೆಯ ಸೇರಿಕೊಂಡ. ದ್ರೌಪದಿಯು ಕಾವಲುಗಾರರನ್ನೆಬ್ಬಿಸಿ ನನ್ನನ್ನು ಕಾಮಿಸಲೆತ್ನಿಸಿದ ಈ ಮನುಷ್ಯನ ಗತಿ ಏನಾಗಿದೆ ನೋಡಿರಿ. ನನ್ನ ಗಂಧರ್ವ ಪತಿಗಳ ಬಗ್ಗೆ ಅವನಿಗೆ ನಾನು ಎಚ್ಚರಿಕೆ ಕೊಟ್ಟರೂ ಕೇಳದೆ ಈ ಸ್ಥಿತಿಯನ್ನು ತಂದುಕೊಂಡ. ನಾನು ಮೊದಲೇ ಅವನಿಗೆ ಎಚ್ಚರಿಕೆ ಕೊಟ್ಟಿದ್ದೆ, ನನ್ನ ಪತಿಗಳ ಬಗ್ಗೆ ಅವನು ಕೇಳಿದೇನೆ, ಈ ಒಂದು ಸ್ಥಿತಿಯನ್ನು ತಂದುಕೊಂಡಿದ್ದಾನೆ. ಬನ್ನಿ ನಿಮ್ಮ ಕೀಚಕನ ನೋಡಿ ಎಂದರು. ಭಟರು ದೀಪಗಳ ತಂದರು. ಅಲ್ಲಿನ ದೃಶ್ಯದಿಂದ ಎದೆಯೊಡೆದು ಅವರು ಕೀಚಕನು ಸೈರಂಧ್ರಿಯ ಗಂಧರ್ವ ಪತಿಯಿಂದ ಹತನಾಗಿರುವನೆಂದು ಎಲ್ಲರಿಗೂ ಸಾರುತ್ತಾ ನಡೆದರು. ಎಲ್ಲರೂ ಇಡೀ ಅರಮನೆಗೆ ಹೇಳ್ಕೊಂಡು ತಿರುಗ್ತಾ ಹೋಗ್ತಾರೆ. ಅಷ್ಟರಲ್ಲಿ ಕೀಚಕನ 105 ತಮ್ಮಂದಿರು ಸಂಬಂಧಿಕರು ಬಂದು ಸೇರಿದರು. ಅಷ್ಟರಲ್ಲಿ
ಅವನಿಗೆ 105 ಜನ ತಮ್ಮಂದಿರು, ಇವನು ಸೇರಿ 105 ಜನ. ಅಲ್ಲಿ ರಾಜರಾಣಿಯರೂ ಸಹ ಅಲ್ಲಿಗೆ ಬಂದರು. ಅಂದರೆ ಸುದೇಶನ ವಿರಾಟ ರಾಜ ಇಬ್ಬರು ಬರ್ತಾರೆ. ಬಂದರು ಅಲ್ಲಿ ಕೀಚಕನಿಗಾಗಿ ಕಣ್ಣೀರಿಟ್ಟರು. ಬೆಳಿಗ್ಗೆ ಶವ ಸಂಸ್ಕಾರಕ್ಕೆ ಸಿದ್ಧತೆಗಳು ನಡೆದವು. ಸಿದ್ಧತೆ ನಡೆಯುತ್ತೆ ಅವನು ಸಂಸ್ಕಾರ ಮಾಡೋದಕ್ಕೆ. ಇನ್ನು ಶವವ ಸ್ಮಶಾನಕ್ಕೆ ಕೊಂಡೊಯ್ಯಬೇಕೆನ್ನುವಷ್ಟರಲ್ಲಿ ಅಲ್ಲಿದ್ದ ದ್ರೌಪದಿಯು ಕೀಚಕನ ತಮ್ಮಂದಿರಿಗ ದೃಷ್ಟಿಗೆ ಬಿದ್ದಳು. ಅವರ ದೃಷ್ಟಿಗೆ ಇವಳು ಬೀಳ್ತಾಳೆ. ಕೀಚಕನ ಶವನ ತಗೊಂಡು ಹೋಗ್ತಾ ಇರ್ತಾಳೆ. ಕೀಚಕ ಸಾಯಲು ಈ ಹೆಂಗಸೇ ಕಾರಣ, ಇವಳೇ ಕಾರಣ ಅಲ್ವಾ, ಅವಳನ್ನು ಅದ್ರ ಜೊತೆ ಕಟ್ಟೋಣ ಅಂತ ಅವನು ಇವಳಿಗಾಗಿಯೇ ಸತ್ತ ಇವಳನ್ನು ಶವದೊಟ್ಟಿಗೆ ಸುಟ್ಟರೆ ಅವನ ಆತ್ಮಕ್ಕೆ ಸಂತೋಷವಾದೀತು. ಅವನ ಆತ್ಮಕ್ಕೆ ಸಂತೋಷ ಆಗತ್ತೆ, ಇವಳನ್ನು ಕಟ್ಟಿ ಅಂತ ಎಂದವರೇ ಅವಳ ಹಿಡಿದು ಶವದೊಂದಿಗೆ ಕಟ್ಟಿದರು. ಶವಕ್ಕೆ ಅವಳನ್ನು ಕಟ್ತಾರೆ. ಉಪಕೀಚಕರಿಗೆ ಹೆದರಿದ ರಾಜನು ಬೇಡವೆನ್ನಲಿಲ್ಲ. ಅವ್ರಿಗೆಲ್ಲ ಹೆದರ್ಕೋತಾನೆ ವಿರಾಟ ರಾಜ, ಬೇಡ ಅಂತಲೂ ಅಲ್ಲಿಂದ ಸುಮ್ಮನೆ ಇರ್ತಾರೆ. ದ್ರೌಪದಿಯ ಆರ್ತನಾದ ದಿಗಂತವನ್ನೇ ತುಂಬಿತು, ಆಕಾಶವನ್ನೆಲ್ಲ ತುಂಬಿತು. ಅಯ್ಯೋ ನನ್ನ ಗಂಧರ್ವ ಪತಿಗಳಿರ, ಜಯ ಜಯೇಶ, ವಿಜಯ, ಜಯತ್ಸೇನ, ಜಯದ್ಬಲ, ಎಲ್ಲರೂ ಬನ್ನಿ ನನ್ನ ಕಾಪಾಡಿ ಅಂತ ಎಲ್ಲರ ಹೆಸರನ್ನು ಕರೆದು ಕೇಳ್ತಾಳೆ. ಆವಾಗ ಈ ಉಪಕೀಚಕರು ನನ್ನನ್ನು ಕೀಚಕನೊಟ್ಟಿಗೆ ಕಟ್ಟಿ ಸುಡಲು ಹೊರಟಿದ್ದಾರೆ, ಅವನ ಜೊತೆಲೇ ನನ್ನ ಸುಡ್ತಾ ಇದ್ದಾರೆ, ಎಲ್ಲಿರುವಿರಿ, ಬನ್ನಿ ನನ್ನ ಜೀವ ರಕ್ಷಿಸಿ ಎಂದು ಗಟ್ಟಿಯಾಗಿ ಕೂಗಿಕೊಂಡಳು. ಎಷ್ಟು ಶಕ್ತಿ ಇದೆಯೋ ಅಷ್ಟೇ ಬಿಟ್ಟು ಅವಳು ಕೂಗ್ತಾಳೆ. ಅವಳ ಕೂಗು ಭೀಮನಿಗೆ ಕೇಳಿಸಿತು, ಭೀಮನ ಮಾತ್ರ ಕೇಳಿಸುತ್ತೆ. ಸೈರಂಧ್ರಿ ಬರುತ್ತಿದ್ದೇನೆ, ಹೆದರಬೇಡ ಎಂದು ಪ್ರತಿಯಾಗಿ ಕೂಗ್ತಾನೆ, ಇದು ಬಂದೆ ನಿನ್ನ ರಕ್ಷಣೆ ಮಾಡ್ತೀನಿ ಅಂತ. ಭೀಮನಿಗೆ ಈಗೇನು ಮಾಡುವುದೆಂದೇ ತೋರದಾಯಿತು. ಕೀಚಕನ ಕೊಂದಾಗ ರಾತ್ರಿ ಯಾರೂ ಇರಲಿಲ್ಲ. ಈಗ ತಾನು ಷಡಭಾವದ ಗಾಳಭಾವ ಯಾವಾಗ ಬೆಳಕಿನಲ್ಲಿ ನಾನು ಬರಬೇಕಾಗತ್ತೀಗ, ಬೆಳಕಿನಲ್ಲಿ ಹೋಗಬೇಕು. ಏನು ಮಾಡೋದು, ಹೆಚ್ಚೇನು ಯೋಚಿಸದೆ ಗೋಡೆ ಹಾರಿ ಹತ್ತಿರದ ದಾರಿಯಿಂದ ಸ್ಮಶಾನವ ಅವರೆಲ್ಲ ಬರುವುದರ ಒಳಗೆ ಸೇರಿದರು. ಅವರೆಲ್ಲ ಬರೋದ್ರ ಒಳಗೇನೆ ಇವನು ಸ್ಮಶಾನಕ್ಕೆ ಸೇರ್ತಾರೆ. ಭೀಮನು ಮರವೊಂದನ್ನು ಕಿತ್ತು ಸಿದ್ಧನಾಗಿದ್ದ. ಅಲ್ಲಿದ್ದು ಒಂದು ಮರ ಇರುತ್ತೆ, ಅದನ್ನು ಕಿತ್ಕೊಂಡ. ಶವಯಾತ್ರೆ ಬಂದೊಡನೆ ಯಾರಿಗೂ ಗುರುತು ಗೊತ್ತಾಗುವುದರೊಳಗೆ ಏನಾಯಿತೆಂದು ಅರಿವಾಗುವುದರೊಳಗೆ ಎಲ್ಲರೂ ಸತ್ತಿದ್ದರು. ಎಲ್ಲರನ್ನು ಒಂದು ಮರದಿಂದ ಎಲ್ಲ ತಲೆನೂ ಹೊಡೆದು ಸಾಯಿಸ್ತಾರೆ. ಉಳಿದವರೆಲ್ಲ ಈ ಭೀಭತ್ಸ್ಯ ದೃಶ್ಯವನ್ನು ನೋಡಿ, ಭೀಭತ್ಸ್ಯ ಮಾರಣ ಹೋಮವ ನೋಡಿ ಹೆದರಿ ಇದು ಮಾನವ ಮಾತ್ರದ ಕೆಲಸವಲ್ಲ, ಇದು ಮನುಷ್ಯನಿಂದ ಆಗುವಂಥ ಕೆಲಸ ಅಲ್ಲ ಎಂದು ತೀರ್ಮಾನಿಸಿ ದಿಕ್ಕಾಪಾಲಾಗಿ ಓಡಿದರು. ಯಾವ್ಯಾವ ದಿಕ್ಕು ಸಿಗುತ್ತೋ ಆ ದಿಕ್ಕಿಗೆಲ್ಲ ಓಡ್ತಾ ಇರ್ತಾರೆ. ಭೀಮನು ದ್ರೌಪದಿ ಕಟ್ಟುಗಳ ಬಿಚ್ಚಿ ಅವಳ ಮುಕ್ತಗೊಳಿಸಿ ಬೇಗ ಪಾಕಶಾಲೆಗೆ ಬಂದು ಸ್ನಾನ ಮಾಡಿ ಏನೂ ಆಗದವನಂತೆ ತನ್ನ ಎಂದಿನ ಕೆಲಸಗಳಲ್ಲಿ ನಿರತನಾದ. ಕೆಲಸದಲ್ಲಿ ಯಾವತ್ತೂ ಏನು ಆಗೇ ಇಲ್ವೇನೋ ಅನ್ನೋ ಹಾಗೆ ಅಡುಗೆ ಮನೆಗೆ ಬಂದು ತನ್ನ ಕೆಲಸದಲ್ಲಿ ನಿರತನಾದ. ನಡೆದ ಘಟನೆಗಳು ವಿರಾಟ ನಗರವ ದುಡುಗಿಸಿದವು. ಏನೇ ನಡೀತು ಆ ವಿರಾಟ ನಗರ ತುಂಬ ಭಯಂಕರವಾಗಿ ಕಾಣಿಸ್ತಾ ಇತ್ತು. ಮಹಾಭಯವು ಎಲ್ಲರನ್ನೂ ಕವಿದುಕೊಂಡಿತು. ಸಾಕ್ಷಾತ್ ರುದ್ರ ಕಾಳಿ ಎಂಬಂತೆ ಎಲ್ಲರೂ ದ್ರೌಪದಿಯ ನೋಡತೊಡಗಿದರು. ಇವಳು ರುದ್ರನೋ ಕಾಳಿನೋ ಅನ್ನೋ ಅನುಮಾನ ಅವರಿಗೆ ಬರುತ್ತೆ. ವಿರಾಟನು ರಾಣಿಯ ಕರೆದು ಅತೀ ರೂಪಸಿಯಾದ ಇವಳ ಕಂಡ ಪುರುಷರು ಹುಚ್ಚಾಗುತ್ತಾರೆ. ಇವಳು ಅತೀ ಸುಂದರವಾಗಿದ್ದಾಳೆ,
ಇವಳನ್ನ ಕಂಡ್ರೆ ಪುರುಷರಿಗೆ ಹುಚ್ಚೇ ಹಿಡಿಯುತ್ತೆ, ಅದರಿಂದ ಇವಳನ್ನು ಇಲ್ಲಿಂದ ಕಳಿಸ್ಬಿಡು ಅಂತ ಹೇಳ್ತಾರೆ. ನಂತರ ಇವಳ ಗಂಧರ್ವ ಪತಿಯು ಕೊಲ್ಲುತ್ತಾರೆ ಅವರನ್ನು. ಮತ್ತೆ ಇವರು ಗಂಧರ್ವ ಪತಿಗಳು ಕೊಲ್ತಾರೆ. ಇವಳು ನಮ್ಮ ರಾಜ್ಯಕ್ಕೆ ಮಾರಕವಾಗಿದ್ದಾಳೆ, ನಮ್ಮ ರಾಜ್ಯಕ್ಕೆ ಇವಳು ಕೇಳಿನ ತರ್ತಾಳೆ. ಇನ್ನು ಮುಂದೆ ಇವಳನ್ನು ಇಲ್ಲಿ ಇಟ್ಟುಕೊಳ್ಳುವುದು ಅಪಾಯಕಾರಿ, ಇವಳ ಇಲ್ಲಿ ಇಟ್ಕೋಬೇಡ, ಕಳುಹಿಸಿಬಿಡು ಅಂತ ಹೇಳ್ತಾನೆ. ಸುದೇಶನನ್ನು ಸೈರಂದ್ರಿಗೆ ಹೇಳಿ ಕಳುಹಿಸಿ, ನೋಡು, ನಿನಗೆ ಆಶ್ರಯ ಕೊಟ್ಟದ್ದು ನನ್ನ ತಪ್ಪಾಯಿತು, ನಿನಗೆ ಕಷ್ಟದಲ್ಲಿದೆಯಾ ಅಂತ ಆಶ್ರಯ ಕೊಟ್ಟೆ, ಆದರೆ ನೀನು ತಪ್ಪಾಯಿತು ನಾನು ಕೊಟ್ಟಿದ್ದು. ನಿನ್ನ ರೂಪ ನಮ್ಮ ಎಲ್ಲರಿಗೂ ಮೃತ್ಯುವಾಗಿದೆ, ನಿನ್ನ ರೂಪ ನಮ್ಮೆಲ್ಲರಿಗೂ ಮೃತ್ಯು ರೂಪದಲ್ಲಿದೆ. ನಿನ್ನಿಂದಾಗಿ ಕೀಚಕ ಉಪಕೀಚಕರು ಸತ್ತರು. ನೀನು ವಿಶ್ವಾಸದ್ರೋಹಿ, ನೀನು ವಿಶ್ವಾಸಕ್ಕೆ ತಕ್ಕವಳಲ್ಲ, ದ್ರೋಹ ಮಾಡದೆ ಕ್ರೂರಿ, ಆಶ್ರಯವಿತ್ತವರನ್ನೇ ಬಲಿ ತೆಗೆದುಕೊಂಡೆ, ಆಶ್ರಯ ಕೊಟ್ಟವರನ್ನು ಬಲಿ ತಗೊಂಡಿದ್ದೀಯ. ನೀನು ಇಲ್ಲಿರಬೇಡ, ನಿನ್ನ ಗಂಧರ್ವ ಪತಿಯರ ಬಳಿಗೆ ಹೋಗು, ನಿನ್ನ ಗಂಧರ್ವ ಪತಿಗಳ ಹತ್ರ ಹೋಗು ಅಂತ ಹೇಳ್ತಾಳೆ ದ್ರೌಪದಿಯು. ರಾಣಿ, ನಿನಗೆ ದುಃಖವಾಗಿದೆ ಎಂಬುದಕ್ಕೆ ನನಗೆ ಖೇದವಾಗಿದೆ, ನಿನಗೆ ದುಃಖ ಆಗಿದೆ ಅಂತ ನಾನು ಗೊತ್ತು. ಈ ದುರಂತವ ತಪ್ಪಿಸಲು ನನ್ನಿಂದಾದಷ್ಟು ಪ್ರಯತ್ನಪಟ್ಟೆ, ಇದು ಹೀಗೇ ಆಗುವುದೆಂದು ನಿನಗೆ ನಿನ್ನ ತಮ್ಮನಿಗೂ ಸಾರಿ ಹೇಳಿದೆ. ಹೀಗಾಗತ್ತೆ, ನಿನಗೂ ನಿನ್ನ ತಮ್ಮನಿಗೂ ಬೇಕಾದರ್ಶನೆ ಹೇಳಿದೆ, ನೀವು ಕೇಳಲಿಲ್ಲ. ಆದರೆ ಇನ್ನು 13 ದಿನಗಳು ಮಾತ್ರ ಅಲ್ಲಿಗೆ ನನ್ನ ಗಂಧರ್ವ ಪತಿಗಳ ಶಾಪ ವಿಮೋಚನೆಯಾಗುವುದು. ಅಲ್ಲಿಗೆ ನನ್ನ ಗಂಧರ್ವ ಪತಿಗಳ ಶಾಪ ಮುಗಿಯುತ್ತೆ, ಹಾಗೆ ನಾನು ಇಲ್ಲಿ ಇರಲ್ಲ, ಅಷ್ಟು ದಿನ ಟೈಮ್ ಕೊಡು ಅಂತ. ಅನಂತರ ನಾನು ಹೊರಟು ಹೋಗುವುದು. ನಿನ್ನ ಹಾಗೂ ವಿರಾಟರಾಜನ ಒಳಿತಿಗಾಗಿ ಹೇಳುತ್ತಿದ್ದೇನೆ. ಇದು ನಿನ್ನ ರಾಜ್ಯ, ನಿನ್ನ ದೇಶದ ವಿಷಯಕ್ಕಾಗಿ ಒಳ್ಳೆಯದಾಗಲಿ ಅನ್ನೋದು ನನ್ನ ಭಾವನೆ. ನನ್ನ ಗಂಧರ್ವರು ನಿಮ್ಮ ಉಪಕಾರಕ್ಕಾಗಿ ಕೃತಜ್ಞರಾಗಿರುವರು, ಅವರನ್ನು ಎಂದೋ ನಿಮ್ಮನ್ನು ಮರೆಯಲ್ಲ. ನಾನಿರುವುದು ಇಷ್ಟವಾಗದಿದ್ದರೂ ಇನ್ನು 13 ದಿನಗಳು ಸಹಿಸಿಕೊಳ್ಳಿ, ಇದರಿಂದ ನಿಮಗೆ ಮುಂದೆ ಒಳ್ಳೆಯದಾಗುವುದು. ಇನ್ನು ನಿಮಗೆ ಒಳ್ಳೆಯದೇ ಆಗುತ್ತೆ, ನನ್ನ ನಂಬಿ ಎಂದು ಬೇಡಿಕೊಳ್ಳಲು ಸುದೇಶನೆಯು ಒಪ್ಪಬೇಕಾಯಿತು. ಮಹಾತಾಯಿ, ನೀನು ತುಂಬ ಶಕ್ತಿವಂತೆ ಅಮ್ಮ. ನಮ್ಮ ಜೀವವೇ ನಿನ್ನ ಕೈಯಲ್ಲಿದೆ, ನಮ್ಮ ಜೀವ ಎಲ್ಲ ನಿನ್ನ ಕೈಯಲ್ಲಿದೆ, ನೀನೇ ನಮ್ಮ ಕಾಪಾಡಬೇಕು ಎಂದವಳೆ ಕಣ್ಣೀರು ಒರೆಸಿಕೊಳ್ಳುತ್ತಾ ಅಲ್ಲಿಂದ ಹೊರಟು ಹೋದಳು. ಕಣ್ಣೀರು ಒರೆಸ್ಕೋತಾ ಅಲ್ಲಿಂದ ಹೊರಡ್ತಾಳೆ. ಪಾಂಡವರು ಅಡಗಿರುವ ತಾಣವ ಪತ್ತೆ ಮಾಡುವುದಕ್ಕೆಂದು ದುರ್ಯೋಧನನು ಎಲ್ಲ ದೇಶಗಳಿಗೂ ಗೂಢಚಾರರ ಕಳುಹಿಸಿದ್ದರು. ಪಾಂಡವರು ಎಲ್ಲೋ ಇದ್ದಾರೆ ಹುಡುಕಿ ಅಂತ ಗೂಢಚಾರರನ್ನೆಲ್ಲ ಕಳಿಸ್ತಾನೆ. ಹುಡುಕುವುದಕ್ಕೆ ಸಾಧ್ಯವಾಗದೆ ಅವರೆಲ್ಲ ಒಬ್ಬೊಬ್ಬರಾಗಿ ಹಸ್ತಿನಾಪುರಕ್ಕೆ ಹಿಂದಿರುಗಿದರು. ಅವರು ಸಿಗಲಿಲ್ಲ ಅಂತ ಹೇಳೋಕ್ಕೆ ಒಬ್ಬೊಬ್ಬರಾಗಿ ಹುಡುಕಿ ಸಾಕಾಗಿ ಹೋಗ್ತಾರೆ. ಸಭೆಯಲ್ಲಿ ಸಹೋದರರೊಡನೆ ದುರ್ಯೋಧನ, ಭೀಷ್ಮ, ದ್ರೋಣ, ಕರ್ಣರು, ತ್ರಿಗರ್ತರೊಂದಿಗೆ ಕುಳಿತಿದ್ದರು. ಸಭೆಯಲ್ಲಿ ಒಂದು ಸಭೆ ಕರೆದಿರ್ತಾರೆ, ಅದರಲ್ಲೆಲ್ಲರೂ ಕೂತ್ಕೊಂಡು ಮಾತಾಡ್ತಿರ್ತಾರೆ. ಗೂಢಚಾರರು, ಮಹಾರಾಜ, ಪಾಂಡವರ ನಾವು ದ್ವಾರಕೆ ಪಾಂಚಾಲಗಳ ಅರಣ್ಯಗಳಲ್ಲಿ ಎಲ್ಲೆಲ್ಲಿಯೋ ಹುಡುಕಿದೆವು, ಎಲ್ಲ ಕಡೆಗೂ ಹುಡುಕಿದ್ವಿ, ಅವರು ಸಿಗಲಿಲ್ಲ. ಜನರು ಅವರ ಬಗ್ಗೆ ಮಾತನಾಡುವುದನ್ನು ಕೇಳಲಿಲ್ಲ, ಅವ್ರ ಬಗ್ಗೆ ಮಾತಾಡಿದ್ದು ಕೇಳಿಲ್ಲ. ಬಹುಶಃ ಅವರು ಸತ್ತಿರಬೇಕು, ಅವರು ಸತ್ತೇ ಇರಬೇಕು, ಇಲ್ಲ ಅಂತ ಇವರ ಅಭಿಪ್ರಾಯ. ಆದರೆ ನಮ್ಮ ಪ್ರವಾಸದ ಒಂದು ಸುದ್ದಿಯ ಕೇಳಿದ್ದೀವಿ, ನಮ್ಮ ಪ್ರವಾಸದಲ್ಲಿ ಒಂದು ಸುದ್ದಿ ಕೇಳಿದ್ವಿ.
ಈ ತ್ರಿಗರ್ತರು ಸೋಲಿಸಿದ ಮತ್ಸ್ಯ ಸೇನಾಪತಿಯಾಗಿರ್ತಾನವನು ಕೀಚಕ. ಕೀಚಕ ನಿನಗೆ ಗೊತ್ತಲ್ಲ, ನೀನು ಗೊತ್ತಲ್ಲಪ್ಪ ಅಂತಾರೆ. ಅವನ ರಾತ್ರೋರಾತ್ರಿ ಯಾರೋ ಕೊಂದು ಹಾಕಿದ್ದಾರೆ, ಯಾರೋ ಅವನನ್ನು ಕೊಂದಿದ್ದಾರೆ. ಒಬ್ಬ ಹೆಂಗಸಿನ ಸಲುವಾಗಿ ಸತ್ತನಂತೆ, ಒಬ್ಬ ಹೆಂಗಸಿನ ಸಲುವಾಗಿ ಅವನು ಸತ್ತಂತೆ. ಅವನ ತಮ್ಮಂದಿರಾದ ಉಪಕೀಚಕರನ್ನೂ ಸಹ ಆ ಹೆಂಗಸಿನ ಗಂಡನಾದ ಗಂಧರ್ವನೇ ಕೊಂದನಂತೆ ಅಂತ ಎಲ್ಲರೂ ಅನ್ಕೋತಾ ಇದ್ದರು ಅಂತ ಮುಂದೆ ಅವರಿಗೆ ವಿಷಯ ಮುಟ್ಟಿಸ್ತಾರೆ. ಅಲ್ಲಿವರೆಗೆ ನೋಡುವ ಮುಂದೆ. ಯತ್ರ ಯೋಗೇಶ್ವರ ಕೃಷ್ಣ ತತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯೋ ಭೂತಿರ್ಧ್ರುವ ನೀತಿರ್ಮತಿರ್ಮಮ ಅನನ್ಯಾ ಚಿಂತಯಂತೋ ಮಾಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ಅಹಾಮ್ಯಹಂ. ಶ್ರೇಯಃಕಾಂತಾಯ ಕಲ್ಯಾಣನಿಧಯೇ ನಿಧಯೇಯರ್ತಿನಾಂ ಶ್ರೀವೆಂಕಟನಿವಾಸಾಯ ಶ್ರೀನಿವಾಸಾಯ ಮಂಗಳಂ.